8ನೇ ತರಗತಿಯ ವಿಜ್ಞಾನ ವಿಷಯದ ಮೇಲಿನ ಹಲವಾರು ಪರಿಕಲ್ಪನೆಗಳನ್ನು ನಿರಂತರವಾಗಿ ಸರಣಿ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಿ. ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಸರ್ಕ್ಯೂಟ್ಗಳು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಶಕ್ತಿ ನೀಡುತ್ತವೆ, ಅಂದರೆ ವಿದ್ಯುತ್ ಮಂಡಲ ಅಥವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಮ್ಮ ನಿತ್ಯ ಜೀವನವನ್ನು ಯಾವ ಮಟ್ಟದಲ್ಲಿ ಪ್ರಭಾವಿಸಿವೆ ಎಂಬುದನ್ನು ನಾವು ಹಲವಾರು ದೈನಂದಿನ ಜೀವನದ ಉದಾಹರಣೆಗಳ ಮೂಲಕ ನೋಡ್ತಾ ಸಾಗೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ವಿದ್ಯುತ್ ಸರ್ಕ್ಯೂಟ್ ಎಂದರೆ ವಿದ್ಯುತ್ ಪ್ರವಾಹ ಹರಿಯುವ ಮುಚ್ಚಿದ ಮಾರ್ಗ, ಕ್ಲೋಸ್ಡ್ ಪಾತ್. ಎಲ್ಲಿಯೂ ಕೂಡ ಓಪನ್ ಇರುವುದಿಲ್ಲ. ಸೊ ವಿದ್ಯುತ್ ಪ್ರವಾಹ ಹರಿಯುವಂತಹ ಮುಚ್ಚಿದ ಮಾರ್ಗ, ಕ್ಲೋಸ್ಡ್ ಪಾತ್, ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ ಅದನ್ನೇ ನಾವು ವಿದ್ಯುತ್ ಸರ್ಕ್ಯೂಟ್ ಅಥವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್, ವಿದ್ಯುತ್ ಮಂಡಲ ಎಂದು ಕರೆಯುತ್ತೀವಿ. ಈ ಸರ್ಕ್ಯೂಟ್ಗಳು ವಿದ್ಯುತ್ ಶಕ್ತಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸಾಧನಕ್ಕೆ ಸಾಗಿಸುವ ಕೆಲಸವನ್ನು ಮಾಡ್ತವೆ. ಅಷ್ಟೇ ಅಲ್ಲ, ಆ ಸಾಧನಗಳು ಕಾರ್ಯನಿರ್ವಹಿಸಲು ಕೂಡ ಸಹಾಯ ಮಾಡ್ತವೆ. ದೈನಂದಿನ ಜೀವನದಲ್ಲಿ ನಾವು ಸರ್ಕ್ಯೂಟ್ಗಳ ಮಹತ್ವವನ್ನು ನೋಡೋದಾದರೆ, ಮೊಟ್ಟ ಮೊದಲಿಗೆ ನಮ್ಮ ಮನೆಯಲ್ಲಿ ಬಲ್ಬ್ಗಳಿರ್ಬೋದು, ಅಂದರೆ ಟ್ಯೂಬ್ಲೈಟ್ಗಳಿರ್ಬೋದು, ಇವೆಲ್ಲವೂ ಕೂಡ ಉರಿಯುವುದು ಅಥವಾ ಬೆಳಕನ್ನು ನೀಡಲು ಸಹಾಯವಾಗಿರುವುದು ಕೂಡ ಸರ್ಕ್ಯೂಟ್ಗಳ ಸಹಾಯದಿಂದಲೇ ಎಂಬುದನ್ನು ನಾವು ಮರೆಯಬಾರದು. ಒಂದು ವೇಳೆ ಈ ಸರ್ಕ್ಯೂಟ್ಗಳು ಅಥವಾ ವಿದ್ಯುತ್ ಮಂಡಲ ಇಲ್ಲದೇ ಹೋಗಿದ್ದರೆ ವಿದ್ಯುತ್ ಬಲ್ಬ್ಗಳು ಹೇಗೆ ಬೆಳಗ್ತಾ ಇದ್ವು, ಅಂದರೆ ಬೆಳಕು ನೀಡುವುದು ಕೂಡ ಅಸಾಧ್ಯದ ಮಾತು ಆಗ್ತಿತ್ತು ಅಂತೇಳಿ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಫ್ಯಾನ್ ಮತ್ತು ಕೂಲರ್ಗಳನ್ನು ಓಡಿಸುವುದಾಗಿರ್ಬೋದು, ಅಂದರೆ ಫ್ಯಾನ್, ಏರ್ ಕೂಲರ್, ಏರ್ ಕಂಡೀಷ್ನರ್ ಇವೆಲ್ಲವುಗಳಿಗೆ ವಿದ್ಯುತ್ ಒದಗಿಸುವ ಕೆಲಸವನ್ನು ಇದೇ ಸರ್ಕ್ಯೂಟ್ಗಳು ಮಾಡ್ತವೆ ಎನ್ನುವಂಥದ್ದು. ಮೊಬೈಲ್ ಚಾರ್ಜ್ ಮಾಡುವುದು, ಅಂದರೆ ಚಾರ್ಜರ್ನಲ್ಲಿರುವಂತಹ ಸರ್ಕ್ಯೂಟ್ ಬ್ಯಾಟ್ರಿಗೆ ಸುರಕ್ಷಿತವಾಗಿ ವಿದ್ಯುತ್ ಶಕ್ತಿಯನ್ನು ಒದಗಿಸುವುದರಿಂದಾಗಿ ಅಲ್ಲೇನಾಗುತ್ತೆ ಅಂದರೆ ಮೊಬೈಲ್ ಚಾರ್ಜ್ ಆಗತ್ತೆ ಅನ್ನುವಂಥದ್ದು. ಇನ್ನು ಅಡುಗೆ ಮನೆಯ ಸಾಧನಗಳನ್ನು ನಾವು ನೋಡ್ತಾ ಹೋದರೆ ಮಿಕ್ಸರ್ ಇರ್ಬೋದು, ಮೈಕ್ರೋವೇವ್ ಓವನ್ ಇರ್ಬೋದು, ಫ್ರಿಜ್ ಮತ್ತು ಇಂಡಕ್ಷನ್ ಸ್ಟವ್ಗಳಿರ್ಬೋದು, ಇವೆಲ್ಲವೂ ಕೂಡ ಸರ್ಕ್ಯೂಟ್ಗಳ ಮೂಲಕನೇ ಕಾರ್ಯನಿರ್ವಹಿಸ್ತವೆ. ಮನೋರಂಜನಾ ಸಾಧನಗಳಾದಂತಹ ಟಿ ವಿ, ರೇಡಿಯೋ, ಸ್ಪೀಕರ್ ಮತ್ತು ಕಂಪ್ಯೂಟರ್ಗಳು ಕೂಡ ಕಾರ್ಯನಿರ್ವಹಿಸಬೇಕು ಅಂದರೆ ಸರ್ಕ್ಯೂಟ್ಗಳು ಬೇಕೇ ಬೇಕು. ಇನ್ನು ನಮ್ಮ ಮನೆಯಲ್ಲಿ ಬಳಸುವಂತಹ ಸುರಕ್ಷತಾ ವ್ಯವಸ್ಥೆಗಳು ಯಾವುದು, ಫ್ಯೂಸ್ ಇರ್ಬೋದು ಅಥವಾ ಸರ್ಕ್ಯೂಟ್ ಬ್ರೇಕರ್ಗಳಿರ್ಬೋದು, ಇವು ಶಾರ್ಟ್ ಸರ್ಕ್ಯೂಟ್ ಮತ್ತು ವಿದ್ಯುತ್ ಅಪಾಯಗಳಿಂದ ರಕ್ಷಿಸುವ ಕೆಲಸವನ್ನು ಮಾಡ್ತವೆ. ಅವು ಕೂಡ ಕಾರ್ಯನಿರ್ವಹಿಸಬೇಕು ಅಂದರೆ ಅಲ್ಲಿ ಸರ್ಕ್ಯೂಟ್ ಅನ್ನೋದು ತುಂಬ ಅಗತ್ಯವಿದೆ ಅಂತೇಳಿ ನಾವು ಹೇಳ್ತೀವಿ. ಸಾರಿಗೆ ವ್ಯವಸ್ಥೆಯಲ್ಲಿ ಕೆಲವು ಎಲೆಕ್ಟ್ರಿಕ್ ಟ್ರೈನ್ಸ್ಗಳಿರ್ಬೋದು, ಕೆಲವು ವಾಹನಗಳಿರ್ಬೋದು, ಇವೆಲ್ಲವೂ ಕೂಡ ವಿದ್ಯುತ್ ಸರ್ಕ್ಯೂಟನ್ನು ಬಳಸಿ ಕಾರ್ಯವನ್ನು ನಿರ್ವಹಿಸ್ತವೆ. ಒಂದು ಸರಳವಾದಂಥ ಸರ್ಕ್ಯೂಟನ್ನು ನಾವು ನೋಡಿದ್ವಿ ಅಂತಂದರೆ ಇಲ್ಲಿ ಚಿತ್ರದಲ್ಲಿ ತಾವು ಕಾಣ್ಬೋದು. ಒಂದು ಸರ್ಕ್ಯೂಟ್ನಲ್ಲಿ ಏನೇನಿರುತ್ತೆ ಅಂದರೆ ತಾವಿಲ್ಲಿ ಗಮನಿಸ್ಬೋದು, ಬ್ಯಾಟ್ರಿ ಇರುತ್ತೆ ಸರ್ಕ್ಯೂಟ್ನಲ್ಲಿ. ನಂತರ ಇಲ್ಲಿ ನೋಡ್ಬೋದು ಜೋಡಿಸಲ್ಪಟ್ಟಂತಹ ತಂತಿಗಳಿರುತ್ತೆ, ಎಲೆಕ್ಟ್ರಿಕ್ ತಂತಿಗಳಿರ್ತವೆ, ಸ್ವಿಚ್ ಇರುತ್ತೆ. ನಂತರ ವಿದ್ಯುತ್ ಸಾಧನಗಳು ಕೂಡ ಇಲ್ಲಿ ಯಾವ ರೀತಿ ಜೋಡಿಸಿದ್ದೇವೆ ಅನ್ನೋದನ್ನು ಕೂಡ ತಾವು ಗಮನಿಸ್ಬೋದು. ಆ ವಿದ್ಯುತ್ ಸಾಧನಗಳು ಬಲ್ಬ್ಗಳಿರ್ಬೋದು, ಫ್ಯಾನ್ಗಳಿರ್ಬೋದು, ಯಾವುದಾದ್ರೂ ಸಾಧನಗಳಿರ್ಬೋದು. ಯಾವಾಗ ನಾವು ಸ್ವಿಚ್ ಆನ್ ಮಾಡ್ತೇವೆ ಆವಾಗ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ಅದು ಪೂರ್ಣಗೊಳ್ಳುತ್ತೆ. ಸರ್ಕ್ಯೂಟ್ ಪೂರ್ಣಗೊಂಡಾಗ ಏನಾಗುತ್ತೆ ಅಂದರೆ ವಿದ್ಯುತ್ ಪ್ರವಾಹ ಹರಿಯುವುದು ಸಾಧ್ಯವಾಗುತ್ತೆ. ಈ ರೀತಿ ಸರ್ಕ್ಯೂಟ್ಗಳು ಕೂಡ ಕಾರ್ಯನಿರ್ವಹಿಸ್ತವೆ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ, ನಮ್ಮ ಮನೆಯಲ್ಲಿರ್ಬೋದು ಅಥವಾ ನಿತ್ಯ ಜೀವನದ ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಏನು ಅಂತಂದರೆ ಈ ಸರ್ಕ್ಯೂಟ್ಗಳು ಸಾಕಷ್ಟು ಪ್ರಯೋಜನಕಾರಿಯಾಗಿದ್ದಾವೆ. ಈ ಸರ್ಕ್ಯೂಟ್ಗಳು ಇಲ್ಲದೆ ಯಾವುದೇ ಎಲೆಕ್ಟ್ರಿಕ್ ಸಾಧನಗಳು ಕಾರ್ಯನಿರ್ವಹಿಸುವುದು ಅಸಾಧ್ಯದ ಮಾತು. ಈ ರೀತಿಯಾಗಿ ನಮ್ಮ ನಿತ್ಯ ಜೀವನವನ್ನು ಸಾಕಷ್ಟು ರೀತಿಯಲ್ಲಿ ಪ್ರಭಾವಿಸಿವೆ ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳು ಅಥವಾ
ವಿದ್ಯುತ್ ಮಂಡಲಗಳು ಎಂಬ ನಿರ್ಣಯಕ್ಕೆ ನಾವು ಬರಬಹುದಾಗಿದೆ. ಈ ರೀತಿ ಇನ್ನೂ ಹಲವಾರು ಪರಿಕಲ್ಪನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.